ಹಾಸನದ ಪೆನ್ಡ್ರೈವ್ ಪ್ರಕರಣ ದಿನಕ್ಕೊಂದು ಟ್ವಿಸ್ಟ್ ಪಡೆದುಕೊಳ್ತಿದೆ. ಇದೀಗ ಈ ಕೇಸ್ ಹೋಗಿ ಬಂದು ಮೈತ್ರಿಗೆ ಕಂಟಕವಾಗುವ ಸಾಧ್ಯತೆ ಇದೆ. ಯಾಕೆ ಅಂತೀರಾ? ಈ ಸ್ಟೋರಿ ನೋಡಿ. ಪೆನ್ಡ್ರೈವ್ ಪ್ರಕರಣಕ್ಕೆ ಮತ್ತೊಂದು ಟ್ವಿಸ್ಟ್. ಮೈತ್ರಿಗೆ ಸುತ್ತಿಕೊಳ್ಳುತ್ತಾ ವಿಡಿಯೋ ಕೇಸ್. ಪ್ರಜ್ವಲ್ ರೇವಣ್ಣ ಪೆನ್ಡ್ರೈವ್ ಪ್ರಕರಣ ದಿನಕ್ಕೊಂದು ಟ್ವಿಸ್ಟ್ ಪಡೆಯುತ್ತಿದೆ. ಎಷ್ಟು ದಿನ ವಿಡಿಯೋ ಹರಿಬಿಟ್ಟವರ ಹಿಂದೆ ಎಸ್ಐಟಿ ತಲಾಶ್ ನಡೆಸ್ತಾ ಇತ್ತು. ಕೇಸ್ ಹಿಂದೆ ಬಿದ್ದಿರುವ ಅಧಿಕಾರಿಗಳು ಇದೀಗ ಬಿಜೆಪಿ ಮಾಜಿ ಶಾಸಕ ಪ್ರೀತಮ್ ಗೌಡ ಆಪ್ತರಿಬ್ಬರನ್ನ ವಶಕ್ಕೆ ಪಡೆದಿದೆ. ಹೀಗಾಗಿ ಪೆನ್ಡ್ರೈವ್ ಹಿಂದಿನ ಮಹಾನಾಯಕ ಯಾರು ಅನ್ನುವ ಕುತೂಹಲ ಹೆಚ್ಚಾಗಿದೆ. ಲಿಖಿತ್ ಗೌಡ, ಚೇತನ್ ಅನ್ನುವರನ್ನ ಎಸ್ಐಟಿ ವಶಕ್ಕೆ ಪಡೆದಿದೆ. ಕಳೆದ ರಾತ್ರಿ ತೀವ್ರ ವಿಚಾರಣೆ ನಡೆಸಿದ ಬಳಿಕ ಯಲಗುಂದದಲ್ಲಿ ಇಬ್ಬರನ್ನ ಕರೆದೊಯ್ದು ಸ್ಥಳ ಮಹಜರು ನಡೆಸಿದ್ರು. ಬಳಿಕ ವಾಪಸ್ ಸಿಟಿ ಸ್ಟೇಷನ್ಗೆ ಕರೆತಂದಿದ್ದಾರೆ. ಪೆನ್ ಡ್ರೈವ್ ಬಗ್ಗೆ ನವೀನ್ ಗೌಡ ಸ್ಫೋಟಕ ಪೋಸ್ಟ್. ಅತ್ತ ಪ್ರೀತಮ್ ಗೌಡ ಆಪ್ತರನ್ನ ಎಸ್ಐಟಿ ವಶಕ್ಕೆ ಪಡೆದಿದ್ರೆ, ಇತ್ತ ಆರೋಪಿ ನವೀನ್ ಗೌಡ ಎಫ್ಬಿ ಖಾತೆಯಲ್ಲಿ ಸ್ಫೋಟಕ ಪೋಸ್ಟ್ ಒಂದನ್ನು ಹಾಕಿದ್ದಾರೆ. ಏಪ್ರಿಲ್ 20ರಂದು ನನಗೆ ಪೆನ್ ಡ್ರೈವ್ ಸಿಕ್ಕಿದೆ. ಏಪ್ರಿಲ್ 21ರಂದು ಅರಕಲಗೂಡು ಶಾಸಕ ಮಂಜುಗೆ ಪೆನ್ ಡ್ರೈವ್ ಕೊಟ್ಟಿದ್ದೆ. ಎಚ್ಡಿಕೆ ಹೇಳಿದಂತೆ ವಿಡಿಯೋ ಹಿಂದೆ ಆ ಮಹಾನಾಯಕ ಕೈವಾಡವಿದೆ. ಅರಕಲಗೂಡು ಶಾಸಕರೇ ಇರಬಹುದು ಅಂತ ಪೋಸ್ಟ್ ಮಾಡಿದ್ದು ಎಲ್ಲೆಡೆ ವೈರಲ್ ಆಗಿದೆ. ನವೀನ್ ಗೌಡ ಯಾರು ಅಂತ ನನಗೆ ಗೊತ್ತಿಲ್ಲ. ನನಗೆ ಆ ಪೆನ್ ಡ್ರೈವ್ ತಲುಪಿಸಿಯೇ ಇಲ್ಲ ಎಂದು ಮೈಸೂರಿನಲ್ಲಿ ಶಾಸಕ ಎ ಮಂಜು ಹೇಳಿದ್ದಾರೆ. ಏಪ್ರಿಲ್ 21ರಂದು ಯಾವುದೋ ಮದುವೆಗೆ ಹೋಗಿರುವುದು ಸತ್ಯ. ಅದರಲ್ಲಿ ಇವನು ಯಾರು ಅನ್ನೋದು ಗೊತ್ತಿಲ್ಲ. ಅವನ ಹಿಂದೆ ಯಾರೋ ಪ್ರಬಲರು ಇರೋದು ಸತ್ಯ. ಅದರ ಬಗ್ಗೆ ತನಿಖೆ ಆಗಬೇಕು. ನವೀನ್ ಗೌಡ ವಿರುದ್ಧ ನಾನು ಮಾನನಷ್ಟ ಮೊಕದ್ದಮೆ ದಾಖಲಿಸುತ್ತೀನಿ ಅಂತ ಹೇಳಿದ್ದಾರೆ. ಈಗ ಅವನು ಯಾರು, ನಾನು ಎಲ್ಲಿ ಭೇಟಿ ಮಾಡ್ದ, ನಾನು ನೋಡೋಕ್ಕೆ ಯಾರು ಕಳಿಸ್ದ, ನನ್ನ ನೋಡೋಕ್ಕೆ ಕಾರಣ ಏನು, ಅವ್ನು ನನ್ನನ್ನೇ ಬಂದು ಅಲ್ಲಿ ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ನಾನು ಆ ಚೌಲ್ಟ್ರಿನಲ್ಲೇ ಇರ್ತೀನಿ ಅಂತ ಅವನಿಗೆ ಹೆಂಗೆ ಗೊತ್ತು? ಇದನ್ನೆಲ್ಲ ತನಿಖೆ ಆಗಬೇಕು. ಇದ್ರ ಬಗ್ಗೆ ನಾನೇ ಈಗ ಭಾರಿ ಸಂತೋಷ ಆಯ್ತು. ಈಗ ಒಂದು ಕಂಪ್ಲೇಂಟ್ ಮಾಡೋಕ್ಕೆ, ಇನ್ನೊಂದು ಮಾಡೋದಕ್ಕೆ ಕೂಡಲೇ ನನ್ನ ಸ್ಥಳೀಯವಾದಂಥ ಒಂದು ಇದಕ್ಕೆ ಕಂಪ್ಲೇಂಟ್ ದೂರೂ ಕೊಟ್ಟು ಮಾನನಷ್ಟ ಮೊಕದ್ದಮೆನೂ ಆಗ್ತೀನಿ. ಪೆನ್ ಡ್ರೈವ್ ಕೇಸ್ ಬಗ್ಗೆ ದಿನಕ್ಕೊಂದು ಟ್ವಿಸ್ಟ್ ಸಿಗ್ತಾ ಇದ್ದು, ಇದೀಗ ಮೈತ್ರಿ ಬುಡಕ್ಕೆ ಬಂದು ನಿಂತಿದೆ. ಆದರೆ ಈ ಪೆನ್ ಡ್ರೈವ್ ವಿಡಿಯೋ ಹಂಚಿದ್ದು ಯಾರು ಅನ್ನೋದು ಮತ್ತಷ್ಟು ಕಗ್ಗಂಟಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಹಾಸನದ ಪೆನ್ಡ್ರೈವ್ ಪ್ರಕರಣ ದಿನಕ್ಕೊಂದು ಟ್ವಿಸ್ಟ್ ಪಡೆದುಕೊಳ್ತಿದೆ. ಇದೀಗ ಈ ಕೇಸ್ ಹೋಗಿ ಬಂದು ಮೈತ್ರಿಗೆ ಕಂಟಕವಾಗುವ ಸಾಧ್ಯತೆ ಇದೆ. ಯಾಕೆ ಅಂತೀರಾ? ಈ ಸ್ಟೋರಿ ನೋಡಿ. ಪೆನ್ ಡ್ರೈವ್ ಪ್ರಕರಣಕ್ಕೆ ಮತ್ತೊಂದು ಟ್ವಿಸ್ಟ್. ಮೈತ್ರಿಗೆ ಸುತ್ತಿಕೊಳ್ಳುತ್ತಾ ವಿಡಿಯೋ ಕೇಸ್. ಪ್ರಜ್ವಲ್ ರೇವಣ್ಣ ಪೆನ್ ಡ್ರೈವ್ ಪ್ರಕರಣ ದಿನಕ್ಕೊಂದು ಟ್ವಿಸ್ಟ್ ಪಡೆಯುತ್ತಿದೆ. ಎಷ್ಟು ದಿನ ವಿಡಿಯೋ ಹರಿಬಿಟ್ಟವರ ಹಿಂದೆ ಎಸ್ಐಟಿ ತಲಾಶ್ ನಡೆಸ್ತಾ ಇತ್ತು. ಕೇಸ್ ಹಿಂದೆ ಬಿದ್ದಿರುವ ಅಧಿಕಾರಿಗಳು ಇದೀಗ ಬಿಜೆಪಿ ಮಾಜಿ ಶಾಸಕ ಪ್ರೀತಮ್ ಗೌಡ ಆಪ್ತರಿಬ್ಬರನ್ನ ವಶಕ್ಕೆ ಪಡೆದಿದೆ. ಹೀಗಾಗಿ ಪೆನ್ ಡ್ರೈವ್ ಹಿಂದಿನ ಮಹಾನಾಯಕ ಯಾರು ಅನ್ನುವ ಕುತೂಹಲ ಹೆಚ್ಚಾಗಿದೆ. ಲಿಖಿತ್ ಗೌಡ, ಚೇತನ್ ಅನ್ನುವರನ್ನ ಎಸ್ಐಟಿ ವಶಕ್ಕೆ ಪಡೆದಿದೆ. ಕಳೆದ ರಾತ್ರಿ ತೀವ್ರ ವಿಚಾರಣೆ ನಡೆಸಿದ ಬಳಿಕ ಯಲಗುಂದದಲ್ಲಿ ಇಬ್ಬರನ್ನ ಕರೆದೊಯ್ದು ಸ್ಥಳ ಮಹಜರು ನಡೆಸಿದ್ರು. ಬಳಿಕ ವಾಪಸ್ ಸಿಟಿ ಸ್ಟೇಷನ್ಗೆ ಕರೆತಂದಿದ್ದಾರೆ. ಪೆನ್ ಡ್ರೈವ್ ಬಗ್ಗೆ ನವೀನ್ ಗೌಡ ಸ್ಫೋಟಕ ಪೋಸ್ಟ್. ಅತ್ತ ಪ್ರೀತಮ್ ಗೌಡ ಆಪ್ತರನ್ನ ಎಸ್ಐಟಿ ವಶಕ್ಕೆ ಪಡೆದಿದ್ರೆ, ಇತ್ತ ಆರೋಪಿ ನವೀನ್ ಗೌಡ ಎಫ್ಬಿ ಖಾತೆಯಲ್ಲಿ ಸ್ಫೋಟಕ ಪೋಸ್ಟ್ ಒಂದನ್ನು ಹಾಕಿದ್ದಾರೆ. ಏಪ್ರಿಲ್ 20ರಂದು ನನಗೆ ಪೆನ್ ಡ್ರೈವ್ ಸಿಕ್ಕಿದೆ. ಏಪ್ರಿಲ್ 21ರಂದು ಅರಕಲಗೂಡು ಶಾಸಕ ಮಂಜುಗೆ ಪೆನ್ ಡ್ರೈವ್ ಕೊಟ್ಟಿದ್ದೆ. ಎಚ್ಡಿಕೆ ಹೇಳಿದಂತೆ ವಿಡಿಯೋ ಹಿಂದೆ ಆ ಮಹಾನಾಯಕ ಕೈವಾಡವಿದೆ. ಅರಕಲಗೂಡು ಶಾಸಕರೇ ಇರಬಹುದು ಅಂತ ಪೋಸ್ಟ್ ಮಾಡಿದ್ದು ಎಲ್ಲೆಡೆ ವೈರಲ್ ಆಗಿದೆ. ನವೀನ್ ಗೌಡ ಯಾರು ಅಂತ ನನಗೆ ಗೊತ್ತಿಲ್ಲ. ನನಗೆ ಆ ಪೆನ್ ಡ್ರೈವ್ ತಲುಪಿಸಿಯೇ ಇಲ್ಲ ಎಂದು ಮೈಸೂರಿನಲ್ಲಿ ಶಾಸಕ ಎ ಮಂಜು ಹೇಳಿದ್ದಾರೆ. ಏಪ್ರಿಲ್ 21ರಂದು ಯಾವುದೋ ಮದುವೆಗೆ ಹೋಗಿರುವುದು ಸತ್ಯ. ಅದರಲ್ಲಿ ಇವನು ಯಾರು ಅನ್ನೋದು ಗೊತ್ತಿಲ್ಲ. ಅವನ ಹಿಂದೆ ಯಾರೋ ಪ್ರಬಲರು ಇರೋದು ಸತ್ಯ. ಅದರ ಬಗ್ಗೆ ತನಿಖೆ ಆಗಬೇಕು. ನವೀನ್ ಗೌಡ ವಿರುದ್ಧ ನಾನು ಮಾನನಷ್ಟ ಮೊಕದ್ದಮೆ ದಾಖಲಿಸುತ್ತೀನಿ ಅಂತ ಹೇಳಿದ್ದಾರೆ. ಈಗ ಅವನು ಯಾರು, ನಾನು ಎಲ್ಲಿ ಭೇಟಿ ಮಾಡ್ದ, ನಾನು ನೋಡೋಕ್ಕೆ ಯಾರು ಕಳಿಸ್ದ, ನನ್ನ ನೋಡೋಕ್ಕೆ ಕಾರಣ ಏನು,
ಅವ್ನು ನನ್ನನ್ನೇ ಬಂದು ಅಲ್ಲಿ ನಾನು ಆ ಚೌಲ್ಟ್ರಿನಲ್ಲೇ ಇರ್ತೀನಿ ಅಂತ ಅವನಿಗೆ ಹೆಂಗೆ ಗೊತ್ತು? ಇದನ್ನೆಲ್ಲ ತನಿಖೆ ಆಗಬೇಕು. ಇದ್ರ ಬಗ್ಗೆ ನಾನೇ ಈಗ ಭಾರಿ ಸಂತೋಷ ಆಯ್ತು. ಈಗ ಒಂದು ಕಂಪ್ಲೇಂಟ್ ಮಾಡೋಕ್ಕೆ ಇನ್ನೊಂದು ಮಾಡೋದಕ್ಕೆ ಕೂಡಲೇ ನನ್ನ ಸ್ಥಳೀಯವಾದಂಥ ಒಂದು ಇದಕ್ಕೆ ಕಂಪ್ಲೇಂಟ್ ದೂರೂ ಕೊಟ್ಟು ಮಾನನಷ್ಟ ಮೊಕದ್ದಮೆನೂ ಆಗ್ತೀನಿ. ಪೆನ್ ಡ್ರೈವ್ ಕೇಸ್ ಬಗ್ಗೆ ದಿನಕ್ಕೊಂದು ಟ್ವಿಸ್ಟ್ ಸಿಗ್ತಾ ಇದ್ದು ಇದೀಗ ಮೈತ್ರಿ ಬುಡಕ್ಕೆ ಬಂದು ನಿಂತಿದೆ. ಆದ್ರೆ ಈ ಪೆನ್ ಡ್ರೈವ್ ವಿಡಿಯೋ ಹಂಚಿದ್ದು ಯಾರು ಅನ್ನೋದು ಮತ್ತಷ್ಟು ಕಗ್ಗಂಟಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.